ಕಂಟಿನ್ಯೂಸ್ ಐತಿ ING ಬರಬೇಕು ಇದ್ರೊಳಗ ಬಿ ಹಚ್ಕೊಂಡ್ ಬರುತ್ತೆ ಹ್ಯಾವ್ ಮುಂದೆ ಬಿ ಹಚ್ಕೊಂಡು V1 plus ING ಹಚ್ಚಿದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ ಇನ್ನ ಬಿ ಅನ್ನೋದು ಇದು ಪ್ಲೂರಲ್ ಫಾರ್ಮ್ ಸಿಂಪಲ್ ಟೆನ್ಸ್ ಒಳಗ ಸಿಂಪಲ್ ಪ್ರೆಸೆಂಟ್ ಒಳಗ ಇಷ್ಟು ಇರುತ್ತೆ V1 ಒಳಗೆ ಇರುತ್ತೆ R ಅನ್ನು ಹೆಲ್ಪಿಂಗ್ ವರ್ಬ್ ನ ಹಚ್ಕೊಂಡ್ ಬರ್ತದ V1 ಕಂಪಲ್ಸರಿ ಬರ್ತದ ING ಅನ್ನೋದು ಕಂಟಿನ್ಯೂಸ್ ಆಗಿ ING ಜೊತೆನ ಹಚ್ಕೊಂಡ್ ಬರ್ತದ ಇನ್ನ ಪರ್ಫೆಕ್ಟ್ ಟೆನ್ಸ್ ಒಳಗ ಹ್ಯಾವ್ ಅನ್ನು ಹಚ್ಕೊಂಡ್ ಬರ್ತದ V ಪ್ಲೂರಲ್ ಫಾರ್ಮ್ V3 ಅಂತ ಕಂಪಲ್ಸರಿ ಹಚ್ಕೊಂಡ್ ಬರಬೇಕು ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗ ಹ್ಯಾವ್ ಮುಂದೆ ಬಿ ನ ಹಚ್ಕೊಂಡ್ ಬಂದು V1 plus ING ಯಾಕೆ ಹಚ್ಕೊಂಡ್ರೆ ಕಂಟಿನ್ಯೂಸ್ ಟೆನ್ಸ್ ಐತಿ ING ಹಚ್ಕೊಂಡ್ ಬರಬೇಕು ಇನ್ನ ಯು ಇದೊಂದು ಪ್ಲೂರಲ್ ಆಗಿರ್ಬೋದು ಸಿಂಗುಲರ್ ಆಗಿರ್ಬೋದು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ V1 ಒಳಗೆ ಇರುತ್ತೆ R ಅನ್ನು ಹೆಲ್ಪಿಂಗ್ ವರ್ಬ್ ಹಚ್ಕೊಂಡ್ ಬರುತ್ತೆ V1 ಒಳಗೆ ಇರುತ್ತೆ ಕಂಟಿನ್ಯೂಸ್ ಟೆನ್ಸ್ ಇರುವಾಗ ನಾವು ING ನ ಹಚ್ಕೊಂಡ್ ಬರ್ತೀವಿ ಇನ್ನ ಹ್ಯಾವ್ ಅನ್ನು ಹೆಲ್ಪಿಂಗ್ ವರ್ಬ್ ನ ಹಚ್ಕೊಂಡ್ ಬರುತ್ತೆ V3 ಅಂತ ಕಂಪಲ್ಸರಿ ಬರಬೇಕು ಇನ್ನ ಹ್ಯಾವ್ ಮುಂದೆ ಬಿ ನನ್ನ ಹಚ್ಕೊಂಡ್ ಬರುತ್ತೆ V1 plus ING ಕಂಟಿನ್ಯೂಸ್ ಐತಿ ING ಇನ್ನ ಯು ಅನ್ನೋದು ಒಂದು ಸಿಂಗುಲರ್ ಒಂದು ಪ್ಲೂರಲ್ ಇದು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ V1 ಬರುತ್ತೆ R ಅನ್ನು ಹೆಲ್ಪಿಂಗ್ ವರ್ಬ್ ನ ಹಚ್ಕೊಂಡ್ ಬರುತ್ತೆ V1 ಕಂಟಿನ್ಯೂಸ್ ಐತಿ ING ಇನ್ನ ಹ್ಯಾವ್ ಪ್ರೆಸೆಂಟ್ ಪರ್ಫೆಕ್ಟ್ ಇದರೊಳಗೆ ಹ್ಯಾವ್ ನ ಹಚ್ಕೊಂಡ್ ಬರುತ್ತೆ V3 ಇದರೊಳಗೆ ಕನ್ವರ್ಟ್ ಆಗುತ್ತೆ ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹ್ಯಾವ್ ಮುಂದೆ ಬಿ ನನ್ನ ಹಚ್ಕೊಂಡ್ ಬರುತ್ತೆ V1 plus ING ಕಂಟಿನ್ಯೂಸ್ ಐತಿ ING ಯಾವಾಗಲೂ V1 ಒಳಗೆ ಇರಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇನ್ನ he ಅನ್ನೋದು ಸಿಂಗುಲರ್ V1 ಒಳಗೆ ಇರುತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನ ಹಚ್ಕೊಂಡ್ ಬರ್ತದ V1 ಇರುತ್ತೆ ING ಅನ್ನ ಹಚ್ಕೊಂಡ್ ಬರ್ತದ ಕಂಟಿನ್ಯೂ ಐತಿ ಹ್ಯಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನ ಹಚ್ಕೊಂಡ್ ಬರ್ತದ ಇಲ್ಲಿ ಪ್ಲೂರಲ್ ಇದ್ರೆ ಹ್ಯಾವ್ ಅಂತ ಯೂಸ್ ಮಾಡಬೇಕು ಸಿಂಗುಲರ್ ಇದ್ರೆ ಹ್ಯಾಸ್ ಅಂತ ಯೂಸ್ ಮಾಡಬೇಕು ಅದು ಎದ್ರೊಳಗೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಮಾತ್ರ ಓದಿದೇನಂತ ಅಷ್ಟು V3 ಇರ್ತವೆ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗ ಇಷ್ಟೇ ಇಲ್ಲಿ ಸಿಂಗುಲರ್ ಐತಿ ಹ್ಯಾಸ್ ಅನ್ನು ಯೂಸ್ ಮಾಡಿವಿ ಇಲ್ಲಿ ಮುಂದೆ ಬಿ ಹಚ್ಕೊಂಡ್ ಬಿಟ್ರಾಯ್ತು V1 plus ING ಅಷ್ಟು ಸೇಮ್ ಬರ್ತವೆ ಹೆಲ್ಪಿಂಗ್ ವರ್ಬ್ ನ ಅಷ್ಟೇ ಚೇಂಜ್ ಮಾಡೋದು ಮುಂದೆ ಬಿ ಹಚ್ಕೊಂಡ್ ಬರುತ್ತೆ ಇಷ್ಟೇ ಇನ್ನ ಶಿ ಅನ್ನೋದು ಕೂಡ ಸಿಂಗುಲರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ V1 ಫಾರ್ಮ್ ಒಳಗೆ ಇರುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಈಸ್ ಅನ್ನು ಹೆಲ್ಪಿಂಗ್ ವರ್ಬ್ ಹಚ್ಕೊಂಡ್ ಬರುತ್ತೆ V1 plus ING ಕಂಟಿನ್ಯೂಸ್ ಐತಿ ಹ್ಯಾಸ್ ಅನ್ನುವಂತ ಸಿಂಗುಲರ್ ಐತಿ ಹ್ಯಾಸ್ ಅಂತ ಹೇಳಿ ಹಚ್ಕೊಂಡ್ ಬರ್ತದೆ ಪರ್ಫೆಕ್ಟ್ ಟೆನ್ಸ್ ಒಳಗ V3 ಅನ್ನ ಕಂಪಲ್ಸರಿ ಕೊಡಬೇಕು ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗ ಹ್ಯಾಸ್ ಇಂದ ಬಿ ಹಚ್ಕೊಂಡ್ ಬಿಟ್ರೆ ಆಯ್ತು V1 plus ING ಕಂಟಿನ್ಯೂಸ್ ಐತಿ ING ಹಚ್ಚಬೇಕು ಇನ್ನ ಇಟ್ ಅಂತಂದ್ರೆ ಇಟ್ ಸಿಂಗುಲರ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ V1 ಇರುತ್ತೆ ಈಗನ ಹೆಲ್ಪಿಂಗ್ ವರ್ಬ್ ನ ಹಚ್ಕೊಂಡ್ ಬರ್ತದೆ V1 plus ING ಕಂಟಿನ್ಯೂಸ್ ಇನ್ನ ಹ್ಯಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನ ಹಚ್ಕೊಂಡ್ ಬರ್ತದೆ ಪರ್ಫೆಕ್ಟ್ ಒಳಗ V3 ಇರುತ್ತೆ ನಾ ಹ್ಯಾಸ್ ಇಂದ ಬಿ ಹಚ್ಕೊಂಡ್ ಬಿಟ್ರೆ ಆಯ್ತು V1 plus ING ಸೇಮ್ ಇನ್ನ ದೇ ಅನ್ನೋದು ಪ್ಲೂರಲ್ ಫಾರ್ಮ್ V1 ಒಳಗೆ ಇರುತ್ತೆ ಯಾವುದೇ ಇದು ಕೊಟ್ಟರು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನಂದ್ರೆ V1 ಒಳಗೆ ಇಲ್ಲಿ ಇರ್ತದ ಇನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ R ಅನ್ನು ಹೆಲ್ಪಿಂಗ್ ವರ್ಬ್ ನ ಹಚ್ಕೊಂಡ್ ಬರ್ತದೆ V1 plus ING ಕಂಟಿನ್ಯೂಸ್ ಇನ್ನ ಸಿಂಗುಲರ್ ಇದು ಪ್ಲೂರಲ್ ಐತಿ ದೇ ಅನ್ನೋದು ಹ್ಯಾವ್ ನ ಹಚ್ಕೊಂಡ್ ಬಂದಿರೋ ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ V3 ಅನ್ನು ಕಂಪಲ್ಸರಿ ಕೊಡಬೇಕು ಈ ಪ್ರೆಸೆಂಟ್ ಪರ್ಫೆಕ್ಟ್ ಅಂತಂದ್ರೆ ಸಿಂಗುಲರ್ ಇತ್ತಂದ್ರೆ ಹ್ಯಾಸ್ ಅಂತ ಕನ್ವರ್ಟ್ ಆಗುತ್ತೆ ಪ್ಲೂರಲ್ ಅಂತಿದ್ರೆ ಹ್ಯಾವ್ ಅಂತ ಕನ್ವರ್ಟ್ ಆಗುತ್ತೆ ಪ್ಲಸ್ V3 ಕಂಪಲ್ಸರಿ